ಪ್ರತಿಷ್ಠಿತ ಪ್ರಶಸ್ತಿ ವೆಂಕಟಪ್ಪ ಪ್ರಶಸ್ತಿ ಬಸವರಾಜಯ್ಯನವರು ಬರೆದು ಎಲ್ಲರಿಗೂ ಖುಷಿಯಾಗಿದೆ ಅಂತಂದು ನೀವು ಸಾಕ್ಷಿಯಾಗಿದ್ದೀರಿ. ಅದರ ಜೊತೆಗೆ ಏನಾಗಿದೆ, ಈ ವೆಂಕಟಪ್ಪ ಪ್ರಶಸ್ತಿ ಅಂದರೆ ಭಾಳ ಹಿಂದಿನ ಕಾಲದ್ದು ಆ ದುಡಿಮೆಯನ್ನು ಬಸವರಾಜಯ್ಯನವರು ಪರಂಪರೆಯನ್ನು ಮೇಂಟೈನ್ ಮಾಡಿದರು. ಹೀಗಾಗಿ ಆ ಪ್ರಶಸ್ತಿ ಅವರಿಗೆ ಕಾರಣ ಆಗಿದೆ. ಪ್ರಶಸ್ತಿ ಕರ್ನಾಟಕದ ಗುಲ್ಬರ್ಗ ಇವತ್ತು ಒಳ್ಳೆಯ ಹೆಸರನ್ನು ಅದ್ರಾಗ ಇವರು ಪ್ರಶಸ್ತಿ ಸಿಕ್ಕಿದ್ದು ಮಾತ್ರ ತೀರಾ ಒಳ್ಳೆಯದು. ಇವರು 4ನೇ ಪ್ರಶಸ್ತಿ ಇದ್ದರೂ ಸಹಿತ ಪ್ರಶಸ್ತಿ ವ್ಯಾಲ್ಯೂ ಇದೆ, 5 ಲಕ್ಷ ರೂಪಾಯಿ ಇದೆ, 5 ಲಕ್ಷ ರೂಪಾಯಿ. ಮತ್ತು ಅವರು ಜೀವಮಾನದ ಪ್ರತಿಷ್ಠೆ ಏನದ ವೆಂಕಟಪ್ಪ ಪ್ರಶಸ್ತಿ. ಗುರುಗಳಾದ ಅಂದಾನಿ ಸರ್ ಅಂತ ಹೇಳ್ಬೋದು. 76 ನಮಗೇನು ಗೈಡ್ ಮಾಡಿದ್ರು ಈ ಕ್ಷೇತ್ರದ ಮೂಲಕ ಅಗದಿ ಕಾಲೇಜ್ ಬರಮಾಡಿಕೊಂಡು ಅವ್ರ ಎದುರೇ ನಮ್ಮ ಇಡೀ ವಿದ್ಯಾರ್ಥಿ ಜೀವನ ಆಗಿರ್ಬೋದು, ಉಪನ್ಯಾಸಕರಾಗಿರ್ಬೋದು, ಪ್ರಿನ್ಸಿಪಾಲ್ರಾಗಿರ್ಬೋದು, ಇಡೀ ಲೈಫೇ ಏನಪ್ಪ ಅಂದ್ರೆ ಅದನ್ನು ಗಟ್ಟಿಗೊಳಿಸ್ಲಿಕ್ಕೆ ಸರ್ ಅವರು ಅಗದಿ ಭಾಳಷ್ಟು ನಮಗೆ ಅವರಿಂದ ಪ್ರೇರಣೆ ಸಿಕ್ಕದ. ಮತ್ತು ಪ್ರತಿಯೊಂದು ಯಾವುದೂ ಒಂದು ಹೆಜ್ಜೆ ಏನಾದ್ರೂ ಬದಲಾವಣೆ ಆದಾಗ ತಿಳಿಸಿ ಹೇಳುವಂಥದ್ದಾಗಿರ್ಬೋದು. ಅಂತರ ನಮ್ಮ ಎದುರುಗಡೆ ನಾವು ಅಗದಿ ನಮ್ಮ ಸೊಸೈಟಿ ಕಡೆಯಿಂದ ಒಂದು ಎಕ್ಸಿಬಿಷನ್ಸ್ಗಳು ಮಾಡಿಸೋದಾಗಿರ್ಬೋದು, ದಾವಣಗೆರೆದಾಗಿರ್ಬೋದು, ಬಾಂಬೆದಾಗಿರ್ಬೋದು, ಸಪೋರ್ಟಿವ್ ಎಲ್ಲ ರೀತಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ, ನೈತಿಕವಾಗಿ ಎಲ್ಲ ದೃಷ್ಟಿಯಿಂದಲೂ ಕೂಡ ಗುರುಗಳ ನಮ್ಮ ಭಾಳ ಸಹಾಯ ಮಾಡೋದ್ರ ಸಲುವಾಗಿ, ಸಹಕಾರ ಮಾಡೋದ್ರ ಸಲುವಾಗಿ ಇದು ನಮ್ಮ ಭಾಗ್ಯ, ಇದು ಪುಣ್ಯ ಅಂತ ಹೇಳ್ಬೋದು. ಈ ಒಂದು ಭೂಮಿನೇ ಈ ಕಲಾಕ್ಷೇತ್ರಕ್ಕೆ ಒಂದು ಅದ್ಭುತವಾದಂಥ ಪುಣ್ಯಕ್ಷೇತ್ರ ಇದ್ದಂಗೆ ಇರ್ತದೆ ಎಲ್ಲರೂ. ಯಾಕಂದ್ರೆ ಅನೇಕ ನೂರಾರು ಕಲಾವಿದರು ಇವತ್ತು ಭಾಳಷ್ಟು ಅದ್ಭುತವಾಗಿ ಬೆಳೆಯೋದು ಕಾರಣ ಅಂತಂದ್ರೆ ಇವರೆಲ್ಲ ಖಂಡೇರಾವ್ ಸರ್ ಆಗಿರ್ಬೋದು, ಅಂದಾನಿ ಸರ್ ಆಗಿರ್ಬೋದು, ಮತ್ತು ಮೊದಲು ಪ್ರಾರಂಭದಿಂದಲೂ ಅಲಂಕಾರರಾಗಿರ್ಬೋದು, ಪಂಡಿತರಾಗಿರ್ಬೋದು, ಅನೇಕ ಭಾಳ ಖ್ಯಾತ ನಾಮಗಳನ್ನು ನಾವು ಹೊರಗೆ ಬಿಡಬೇಕಾದ್ರೆ ಅದಕ್ಕೆಲ್ಲ ನಾವು ಗುರುವಿನ ಒಂದು ಸಹಕಾರ ಇರೋದ್ರಿಂದಲೇ ನಾವೆಲ್ಲ ಇಷ್ಟೆಲ್ಲ ಬೆಳೀಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು. ಜಾನಿ ಅವರ ಧರ್ಮಪತ್ನಿ. ನನಗೆ ಇವರಿಗೆ ಈ ವಾರ್ಡ್ ಬಂದದ್ದು ಭಾಳ ಖುಷಿಯಾಗಿದೆ ಸರ್. ಸತತವಾಗಿ ಸುಮಾರು 46 ವರ್ಷಗಳಿಂದ ಅವರು ಈ ಕ್ಷೇತ್ರದಲ್ಲಿ ದುಡಿತಾ ಬಂದಿದ್ದಾರೆ. ಮುಖ್ಯವಾಗಿ ಅಂದರೆ ಸಹನೆ, ತಾಳ್ಮೆ, ಶಾಂತಿ, ನೆಮ್ಮದಿಯಿಂದ ವರ್ಕ್ ಮಾಡ್ತಾ ಈ ಒಂದು ಸಾಧನೆ ಮಾಡಿದ್ದಾರೆ. ಬದುಕು ಸಾರ್ಥಕ ಅನ್ನಿಸ್ತಾ ಇದೆ ಸರ್. ಇದು ನಮ್ಮ ಭಾಗಕ್ಕೆ ಬಂದಂತಹ ಗರಿಮೆ. ತುಂಬ ಸಂತೋಷ ಆಯಿತು ಸರ್. A.K. ರಾಮೇಶ್ವರ ಅಂದಾನಿಯವರ ಇನ್ಸ್ಟಿಟ್ಯೂಟಲ್ಲಿ ಬಸವರಾಜ ಜಾನಿಯವರು ಒಬ್ಬರು ಶ್ರೇಷ್ಠ ಕಲಾವಿದರಾಗಿ ರೂಪುಗೊಳ್ಳುತ್ತಿರುವಾಗ ಅವರ ಸ್ನೇಹ ಬೆಳೀತು. ಇವತ್ತು ಅವರು ಇಡೀ ಕರ್ನಾಟಕಕ್ಕೆ ಹೆಸರಾದಂಥ ಒಬ್ಬ ಶ್ರೇಷ್ಠ ಕಲಾವಿದರು. ಇಂಥ ಕಲಾವಿದರನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ತನ್ನ ಘನತೆಯನ್ನು ಹೆಚ್ಚು ಮಾಡಿಕೊಂಡಿತೆಂದು ಹೇಳಲು ನನಗೆ ತುಂಬ ಸಂತೋಷ ಅನಿಸುತ್ತದೆ.